ಅವರೆಲ್ಲ ಮಾತನಾಡೋಕ್ಕೆ ಆಗದಂತಹ, ಓಡಾಡೋಕ್ಕೆ ಆಗದ, ಸೊಂಟ ಸ್ವಾಧೀನವಿಲ್ಲದ ವಿಶೇಷ ಚೇತನರು. ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯೋಕ್ಕಾಗದಂತಹ ನತದೃಷ್ಟ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಹೀಗಾಗಿ ಆ ಮಕ್ಕಳಿಗೆ ಊರುಗೋಲಾಗಿರುವ ಹೆತ್ತಮ್ಮಂದಿರು ನಿತ್ಯ ಅನುಭವಿಸುತ್ತಿದ್ದಂತಹ ಯಾತನೆ ಕಂಡ ಪಬ್ಲಿಕ್ ಟಿವಿ ಆ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದೆ. ಇದು ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್. ವಿಕಲಚೇತನರ ಬಾಳಲ್ಲಿ ಪಬ್ಲಿಕ್ ಬೆಳಕು. ವೀಲ್ಚೇರ್ ವ್ಯವಸ್ಥೆ ಕಲ್ಪಿಸಿದ ಅಧಿಕಾರಿ. ಚಿತ್ರದುರ್ಗದ ಐಯುಡಿಪಿ ಬಡಾವಣೆಯ ಕಂದಾಯಗಿರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾದ ಗೌತಮ್, ವಿನಯ್ ಮತ್ತು ಯೋಗೀಶ್ ಹುಟ್ಟಿನಿಂದಲೂ ಜ್ಞಾನೇಂದ್ರಿಯಗಳ ಸ್ವಾಧೀನವಿಲ್ಲದೆ ಬೆಳೆದ ವಿಶೇಷ ಚೇತನರು. ಚಿಕ್ಕಂದಿನಿಂದಲೂ ತಾಯಿಯ ಮಡಿಲಲ್ಲೇ ಬೆಳೆದು ಕುಟುಂಬಸ್ಥರ ಆಸರೆಯಲ್ಲೇ ಜೀವನ ಸಾಗಿಸುತ್ತಿರುವ ಬಾಲಕರು. ಈ ಮಕ್ಕಳಿಗೂ ಉತ್ತಮ ಭವಿಷ್ಯ ಕಟ್ಟಿಕೊಡುವ ತವಕದಲ್ಲಿರುವ ಹೆತ್ತವರ ಮಹದಾಸೆ ಈಡೇರಿದೆ. ಇವರ ಕಷ್ಟ ಆಲಿಸಿದ ಪಬ್ಲಿಕ್ ಟಿವಿ ಮಕ್ಕಳ ಬಾಳಲ್ಲಿ ಬೆಳಕು ಚೆಲ್ಲಿದೆ. ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ನವೆಂಬರ್ 5ರಂದು ವಿಸ್ತೃತ ವರದಿ ಪ್ರಸಾರವಾಗಿತ್ತು. 12 ವರ್ಷದ ಮಕ್ಕಳ ಶೋಚನೀಯ ಬದುಕನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದ ವೈಶಾಲಿಯವರ ಗಮನಕ್ಕೆ ತಂದಿತ್ತು. ಹೀಗಾಗಿ ಈ ಮಕ್ಕಳ ಸಂಕಷ್ಟ ಅರಿತ ಅಧಿಕಾರಿಗಳು ವೀಲ್ಚೇರ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅಲ್ಲದೆ ಈ ಮಕ್ಕಳಿಗೆ ಸರ್ಕಾರ ನೀಡುವ ಮಾಸಿಕ ಭತ್ಯೆ, ಪೋಷಕ ಭತ್ಯೆ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಬೆಳಕು ಕಾರ್ಯಕ್ರಮದಲ್ಲಿ ರಂಗನಾಥ್ ಸರ್ ಅವರ ಮೂಲಕ ಈ ಒಂದು ಶಾಲೆಯಲ್ಲಿ 3 ಜನ ವಿಶೇಷಚೇತನ ಮಕ್ಕಳಿಗೆ ವೀಲ್ಚೇರ್ ಮತ್ತು ಸೈಕಲ್ ಅಗತ್ಯತೆ ಇದೆ ಅನ್ನುವಂಥದ್ದು ಕಾರ್ಯಕ್ರಮದ ಮೂಲಕ ನಮಗೆ ಗಮನಕ್ಕೆ ಬಂತು. ಆ ನಿಟ್ಟಿನಲ್ಲಿ ಆ ವಿಶೇಷಚೇತನ ಮಕ್ಕಳಿಗೆ ನಾವು ಇವತ್ತು 3 ಜನ ವಿಶೇಷಚೇತನ ಮಕ್ಕಳಿಗೆ ವೀಲ್ಚೇರನ್ನು ಕೊಡ್ತಾ ಇದ್ದೀವಿ. ಸೊ ಬೆಳಕು ಕಾರ್ಯಕ್ರಮದ ಮೂಲಕ ನಮ್ಮ ಗಮನಕ್ಕೆ ಬಂದು ನಾವು ಕೊಟ್ಟಿರೋದಕ್ಕೆ ಇಲಾಖೆಯ ಪರವಾಗಿ ನಾವು ರಂಗನಾಥ್ ಸರ್ ಅವರಿಗೆ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಚಿಕ್ಕವನಿದ್ದಾಗ ಎತ್ಕೊಂಡ್ ಬರ್ತಿದ್ವಿ, ಇವಾಗ ಕಷ್ಟ ಆಗ್ತೈತೆ ಸರ್. ಅದಕ್ಕೋಸ್ಕರ ಪಬ್ಲಿಕ್ ಟಿವಿ ಗಮನಿಸಿದ್ರು ನಮ್ಮನ್ನೇ. ನಾವು ಪಾಪನ ಕರ್ಕೊಂಬರೋದು ಹೋಗೋದು ನೋಡಿ ಸ್ಕೂಲಿಗೆ. ಬೆಳಕು ಕಾರ್ಯಕ್ರಮಕ್ಕೆ ಹೋದ್ವಿ. ನಾವು ವೀಲ್ ಚೇರ್ ಬೇಕಂತ ನಾವು ಕೇಳಿದ್ವಿ, ರಂಗನಾಥ್ ಸರ್ ಕೊಡಿಸಿದ್ರು. ಮತ್ತು ಮಹಿಳಾ ಇಲಾಖೆಯಿಂದ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ರಂಗನಾಥ್ ಸರಿಗೂ ಪಬ್ಲಿಕ್ ಟಿವಿಗೂ ಧನ್ಯವಾದ. ಒಟ್ಟಾರೆ ಹುಟ್ಟಿನಿಂದಲೂ ಹೆತ್ತವರನ್ನೇ ಊರುಗೋಲಾಗಿಸಿಕೊಂಡು ಬೆಳೆದ ವಿಕಲಚೇತನರ ಭವಿಷ್ಯಕ್ಕೆ ಪಬ್ಲಿಕ್ ಟಿವಿ ಬೆಳಕಾಗಿದೆ. ಪೋಷಕರಿಗೆ ಇದು ಸಹಕಾರಿಯಾಗಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.